ನಿಮಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ವಿಚಾರದಿಂದಲೇ ಮೈತ್ರಿಯಲ್ಲಿ ಗೊಂದಲಗಳು ಶುರುವಾಯ್ತಾ ಅಂತ. ಈಗ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಸರ್, ಕೇಂದ್ರದ ಸಚಿವರುಗಳು, ರಾಜ್ಯದ ನಾಯಕರು ಎಲ್ಲ ಕುಮಾರಸ್ವಾಮಿ ಮೇಲೆ ಒತ್ತಡ ಹಾಕಿದ್ರು ಸರ್. ಯೋಗೇಶ್ವರ್ಗೆ ಟಿಕೆಟ್ ಕೊಡ್ರಿ ಓಕೆ ಅನ್ನೋ ಒತ್ತಡ ಆಗ್ತಾಯಿದ್ರು. ಕುಮಾರಸ್ವಾಮಿ ಅವರು ಯೋಗೇಶ್ವರ್ಗೆ ಟಿಕೆಟ್ JDS ಟಿಕೆಟ್ ಅಥವಾ ಕ್ಷೇತ್ರ ಬಿಜೆಪಿಗೆ ಬಿಟ್ಕೊಡಿ ಅಂತ, ಬಿಜೆಪಿಯಿಂದ ಟಿಕೆಟ್ ಕೊಡಿ ಅಂತ ಮೊದಲು ಪ್ರಯಾರಿಟಿ ಅವರು, ಬಿಜೆಪಿಯಿಂದ ಟಿಕೆಟ್ ಕೊಡಿ ಅಂತ. ಕುಮಾರಸ್ವಾಮಿ ಅವರು ಅದಕ್ಕೆ ಒಪ್ಪಲಿಲ್ಲ. ಕುಮಾರಸ್ವಾಮಿ ಅವರು ಮಾತುಕತೆಗೆ ಬರ್ತಿರ್ಲಿಲ್ಲ. ಕೊನೆಗೆ ಮಾತುಕತೆ ಮಾತಾಡಿದ್ರು ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರು ಅಂತ. ಆ ಎಲ್ಲ ನಾಯಕರ ಪಟ್ಟಿಯಲ್ಲಿ ರಾಜ್ಯಾಧ್ಯಕ್ಷರಿದ್ರ, ಇಲ್ಲ ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ ಇದ್ರ, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವ್ರಿಗೂ ಅದೇ ಮನಸ್ಸು. ವಿಜೇಂದ್ರ ಮತ್ತು ಯಡಿಯೂರಪ್ಪ ಇಬ್ರು ಬಿಟ್ಟು ಮಿಕ್ಕವರೆಲ್ಲ ಪ್ರಯತ್ನ ಪಟ್ಟದ್ದು ನಿಜ. ನೀವು ಇದು ಇಂಪಾರ್ಟೆಂಟ್. ಇದೇನಾಯ್ತು, ವಿಜೇಂದ್ರ ಕೊನೆಯಲ್ಲಿ ನನಗೆ ಫೋನ್ ಮಾಡಿದ್ರು, ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ನಾನು ನಿಮ್ಗೆ ಗೊತ್ತಿಲ್ಲ, ನಾನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರು. ನಾನು ಅದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಯಾಕೆಂದರೆ ಸ್ವಾಭಾವಿಕವಾಗಿ ಏನಾಯಿತು ಸರ್, ಯಡಿಯೂರಪ್ಪನವ್ರಿಗೆ ವಿಜೇಂದ್ರ ಅವರಿಗೆ ಹಳೆ ಮೈಸೂರು ಭಾಗದ ನಾಯಕನಾಗಬೇಕು ಅಂತ ಆಸೆ ಇದೆಯಂತೆ, ಅವರೇ ಹೇಳ್ಕೊಂಡ ಪ್ರಕಾರ ನನ್ನ ಹತ್ರ. ಓಕೆ. ಹಾಗಾಗಿ ಅವರು ಮುಂದಿನ ಚುನಾವಣೆನ ಮೈಸೂರು ಭಾಗ ಎಲ್ಲರೂ ನಿಂತ್ಕೋಬೇಕು ಅಂತ, ಗುಂಡ್ಲುಪೇಟೆಯಲ್ಲಿ ಅವರು ನಿಂತ್ಕೋಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿರೋ ಆಸೆ. ಓಕೆ. ಅವ್ರಿಗೆ ನಾನು ಈ ಭಾಗದಲ್ಲಿ ಪಾರ್ಟಿ ಕಟ್ಟು ಓಡಾಡ್ತಾ ಇರೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಭಾಳ ಅವ್ರ ಅಡ್ವೈಸರ್ಸ್ ಪ್ರಕಾರ ಅವರು ಈ ಭಾಗದ ಮೈಸೂರು ಬೆಂಗಳೂರು ಹೈವೇ ಚೆನ್ನಾಗಿದೆ, ರಾಜಕಾರಣ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಇರ್ಬೋದು.